ನಮಸ್ಕಾರ ವಿದ್ಯಾರ್ಥಿಗಳಿಗೆ. ಪ್ರಥಮ PUCಯ ಘಟಕ ಪರೀಕ್ಷೆ 4 ಆಗಸ್ಟಲ್ಲಿ ನಡೆಯುವಂತಹ ಒಂದು ಘಟಕಾಧಾರಿತ ಮೌಲ್ಯಾಂಕನದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪ್ರಥಮ PUCಯದು ನಿಮಗೆ ಇರುವಂತಹದ್ದು ಪದ್ಯಗಳನ್ನು ನೋಡೋದಾದರೆ ತಲ್ಲಣಿಸದಿರು ಕಂಡಿಯ ತಾಳು ಮನವೇ ಅನ್ನುವಂಥದ್ದು, ಹಾಗೆ ಶಿಶು ಮಕ್ಕಳಿಗೊಲಿದ ಮಾದೇವ ಅನ್ನುವಂತಹದ್ದು. ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಮತ್ತು ಅರ್ಥರಹಿತವೋ ಅನ್ನುವಂತಹ ಒಂದು ಗದ್ಯಗಳನ್ನು, ಒಂದು ಗದ್ಯ ಹಾಗೆ 2 ಪದ್ಯಗಳನ್ನು ಒಳಗೊಂಡಿರುತ್ತೆ. ಈ ಒಂದು ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂತಹ ಒಂದು ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆಯವರೇ ಹೊರಡಿಸಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಇದು. ಅದರ ಒಂದು ಉತ್ತರವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗೋಣ. ವೃಕ್ಷವು ಹುಟ್ಟಿದ್ದು ಅನ್ನುವಂತಹದ್ದು, ವೃಕ್ಷವು ಹುಟ್ಟಿದ್ದು ಎಲ್ಲಿ ಅನ್ನುವಂತಹದ್ದು ಪ್ರಶ್ನೆ. ನೋಡಿ, ನಾನು ಕೇವಲ ಉತ್ತರವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ವೃಕ್ಷವು ಹುಟ್ಟಿದ್ದು ಬೆಟ್ಟದ ತುದಿಯಲ್ಲಿ. ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು ಅಂದರೆ ಪಡೆದ ಜನನಿಯ ತರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು. ಇನ್ನು ಅರೆಗಿಳಿಗೆ ಈ ಬಣ್ಣವನ್ನು ಬರೆಯಲಾಗಿದೆ. ಅರೆಗಿಳಿಗೆ ಯಾವ ಬಣ್ಣವನ್ನು ಬಳೆಯಲಾಗಿದೆ ಅಂದರೆ ಹಸಿರು ಬಣ್ಣವನ್ನು ಬಳೆಯಲಾಗಿದೆ. ಮಾದೇವ ಎಲ್ಲಿ ಹೊರಗಿದ್ದಾನೆ? ಮಾದೇವ ಮೂಡಲ ಮನೆಯಲ್ಲಿ ಹೊರಗಿದ್ದಾನೆ ಅಂದರೆ ಮಲಗಿದ್ದಾನೆ ಅಂತ ಅರ್ಥ. ಮಾದೇವ ಮಳೆ, ಗಾಳಿ, ಗುಡುಗು ಮತ್ತು ಸಿಡುಗಳನ್ನು ಕಳಿಸಲು ಕ್ರಮವಾಗಿ ಇವರಿಗೆ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ಅಂದರೆ ಇದರಲ್ಲಿ ಆಪ್ಷನಲ್ಲಿರುವಂಥದ್ದು ಈ ಸರಿಯಾದಂತಹ ಉತ್ತರ. ಮೊದಲನೆಯದಾಗಿ ದೇವೇಂದ್ರನಿಗೆ, ಹಾಗೆ ವಾಸುದೇವ, ಗುಡುಗಾಜಮ್ಮ ಮತ್ತು ಬೊಮ್ಮದೇವನಿಗೆ ಮಳೆ, ಗಾಳಿ, ಗುಡುಗುಗಳನ್ನು ಮತ್ತು ಸಿಡಿಲನ್ನು ಕಳಿಸಲು ಹೇಳ್ತಾನೆ. ಇನ್ನು ಮಾದೇವ ಯಾವುದಕ್ಕೆ ಒಲಿತಾನೆ ಅಂದರೆ ಮಾದೇವ ಶಿಶು ಮಕ್ಕಳ ಪ್ರೇಮಕ್ಕೆ ಒಲಿತಾನೆ. ಇನ್ನು ಜ್ಯೋತಿಷ್ಯದ ಭವಿಷ್ಯವಾಣಿಯು ಓದಲು ತಮಾಷೆ ಆಗಿರ್ತದೆ. ಅವು ಅಡ್ಡಗೋಡೆಯ ಮೇಲೆ ದೀಪ ಬಿಟ್ಟಂತೆ ಇದ್ದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುತ್ತವೆ. ಈ ಹೇಳಿಕೆಯು ಕೆಳಗಿನ ಯಾವುದನ್ನು ಸಮರ್ಥಿಸ್ತದೆ ಅಂದರೆ ಜ್ಯೋತಿಷ್ಯದ ಅನಿಶ್ಚಿತತೆಯನ್ನು ಸಮರ್ಥಿಸ್ತವೆ. ಇನ್ನು ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ. ನೋಡಿ, 8ನೆಯದು ಆದಿಮಾನವನಿಗೆ ಮಿಂಚು ಗುಡುಗುಗಳ ಡ್ಯಾಶ್ ಉಂಟು ಮಾಡಿರಬೇಕು ಅಂದರೆ ಅದು ಭಯವನ್ನು ಉಂಟು ಮಾಡಿರಬೇಕು. ಇನ್ನು ಜಾತಕಗಳನ್ನು ಡ್ಯಾಶ್ ಆಧಾರದಿಂದ ಬರೆಯಲಾಗ್ತದೆ ಅಂದರೆ ಜ್ಯೋತಿಷ್ಯದ ಆಧಾರದಿಂದ ಬರೆಯಲಾಗುತ್ತದೆ. ಶಿಕ್ಷಣವನ್ನು ಪಡೆದವರು ಮತ್ತು ವಿಜ್ಞಾನಿಗಳು ಡ್ಯಾಶನ್ನು ನಂಬುವುದು ಶೋಚನೀಯ ವಿಚಾರ ಅಂದರೆ ಗ್ರಹಗತಿಗಳನ್ನು ನಂಬ್ತಾ ಇರುವಂತಹದ್ದು ಒಂದು ಶೋಚನೀಯ ವಿಚಾರ ಆಗಿದೆ. ಇನ್ನು ಆ ವಿಭಾಗಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋದರೆ ಇಲ್ಲಿ 2-3 ವಾಕ್ಯದ ಪ್ರಶ್ನೋತ್ತರಗಳು ಬರುತ್ತೆ. 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತೆ. ವೃಕ್ಷವನ್ನು ಆದಿಕೇಶವನ್ನು ಹೇಗೆ ಸಲಹುತ್ತಾನೆ ಅನ್ನುವಂಥದ್ದು, ವೃಕ್ಷಗಳಿಗೆ ಆದಿಕೇಶವನ್ನು ಕಾಲಕ್ಕೆ ನೀರೆರೆದು ಅದು ಬೆಳೆಯಲು ಸರಿಯಾದ ಪ್ರಮಾಣದಲ್ಲಿ ಬಿಸಿಲು ನೀರುಗಳನ್ನು ಭಗವಂತನೇ ಮಳೆ ರೂಪದಲ್ಲಿ ನೀರು ಸುರಿಸಿ ಕೊಡ್ತಾನೆ. ಇದರಿಂದ ಸಸಿ ದೊಡ್ಡ ವೃಕ್ಷವಾಗಿ ಬೆಳೆಯುವಂತೆ ಆದಿಕೇಶವ ದೇವನು ಸದಾಕಾಲ ಸಲಹುತ್ತಾನೆ. ಇನ್ನು ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸ್ತಾನೆ ಅಂದರೆ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಿಯೇ ಅವುಗಳಿಗೆ ಬೇಕಾಗುವಂಥ ಆಹಾರವನ್ನು ಸಿಗುವಂತೆ ಮಾಡ್ತಾನೆ. ತಾಯಿ ಮಕ್ಕಳನ್ನು ಸಲಹುವಂತೆ ಆದಿಕೇಶವ ದೇವನು ಮೃಗ ಪಕ್ಷಿಗಳಿಗೆ ಬೇಕಾದಂಥ ಆಹಾರವನ್ನು ಕೊಟ್ಟು ಸಲಹುತ್ತಾನೆ. ಇನ್ನು ಮಾದೇವನ ಶಿಶು ಮಕ್ಕಳ ಹೆಸರೇನು ಅಂತಂದರೆ ಮಾದೇವನ ಶಿಶು ಮಕ್ಕಳ ಹೆಸರು ಅಂದರೆ ಕಾರಯ್ಯ ಮತ್ತು ಬಿಲ್ಲಯ್ಯ. ಇನ್ನು ಮಾದೇವ ತನ್ನ ಶಿಶು ಮಕ್ಕಳಿಗೆ ಏನೇನು ನೀಡಿ ಕೊಟ್ಟು ಸಲಹುತ್ತಾನೆ ಅಂದರೆ ಮಾದೇವ ತನ್ನ ಶಿಶು ಮಕ್ಕಳಿಗೆ ಹಾಲು, ಬೆಣ್ಣೆ, ತುಪ್ಪ, ಗೆಡ್ಡೆಗೆಣಸು ಕೊಟ್ಟು ಸಲಹುತ್ತಾನೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು, ಅವುಗಳು ಯಾವುವು ಅಂತ ಇದೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು 9. ಅವುಗಳು ಅಂದರೆ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಮತ್ತು ಶನಿ, ರಾಹು, ಕೇತುಗಳು. ಬುದ್ಧನು ವಿನಯಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರಬೇಕು ಅಂತ ಎಚ್ಚರಿಸ್ತಾರೆ ಅಂದರೆ ಬುದ್ಧನು ವಿನಯಪೀಠಿಕಾ ಗ್ರಂಥದಲ್ಲಿ ಯಾರು ನಕ್ಷತ್ರಗಳ ಲೆಕ್ಕಾಚಾರದಂತಹ ತಂತ್ರಗಳಿಂದ ಜೀವನ ನಡೆಸ್ತಾರೋ ಅವರಿಂದ ದೂರ ಇರಬೇಕು ಅಂತ ಹೇಳ್ಬಿಟ್ಟು ಎಚ್ಚರಿಸಿದ್ದಾರೆ. ಇನ್ನು ಈ ವಿಭಾಗಕ್ಕೆ ಸಂಬಂಧಿಸಿದಂತೆ 2
ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳಿದರೆ, ಎಲ್ಲವನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅನ್ನುವಂಥದ್ದು ಈ ಒಂದು ಸಾಲನ್ನು ಕನಕದಾಸರು ಬರೆದಿರುವಂತಹ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎನ್ನುವ ಕೀರ್ತನೆಯಿಂದ ಆರಿಸಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ಇಡೀ ಕೀರ್ತನೆಯ ಆಶಯವನ್ನು ಹೇಳ್ತದೆ. ಹಾಗೆ ಪ್ರತಿ ಚರಣದ ಕೊನೆಯಲ್ಲಿ ಬಂದು ಎಲ್ಲ ಸಂಶಯದ ಒಂದು ನಿವಾರಣೆಯನ್ನು ಮಾಡುವಂತೆ ನೋಡೋದಾದರೆ ಲೋಕದಲ್ಲಿ ನಡೆಯುವಂತಹ ಎಲ್ಲ ವಿದ್ಯಮಾನಗಳ ಕುರಿತಾಗಿ ಯೋಚಿಸಿದರೆ ಅಲ್ಲಿ ನಮಗೆ ಸಂಶಯ ವ್ಯಕ್ತವಾಗ್ತದೆ. ನಮ್ಮನ್ನೆಲ್ಲ ರಕ್ಷಿಸುವವರು ಯಾರು? ವ್ಯಕ್ತಿಯಾದಿಯಾಗಿ ಪ್ರತಿಯೊಂದು ಜೀವಿ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಲುಕಿದಾಗ ಹತಾಶ ಭಾವವನ್ನು ವ್ಯಕ್ತಪಡಿಸುವುದು ಸಹಜ. ಆದರೆ ಕನಕದಾಸರು ಹೇಳುವ ಹಾಗೆ ಚಿಂತೆ ಪಡಬೇಕಾಗಿಲ್ಲ. ಖಂಡಿತ ನಮ್ಮನ್ನೆಲ್ಲ ರಕ್ಷಿಸುವ ಒಬ್ಬನಿದ್ದಾನೆ, ಅವನೇ ಕಾಗಿನೆಲೆಯ ಆದಿಕೇಶವ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮಾಯಾದ ಮಳೆಯ ಕಳುಗಪ್ಪ ಅನ್ನುವಂಥದ್ದು ಈ ಒಂದು ಆಯ್ಕೆಯನ್ನು ನೋಡೋದಾದರೆ ಮಲೆಯ ಮಾದೇಶ್ವರ ಜಾನಪದ ಮಹಾಕಾವ್ಯದ ಭಾಗವಾದಂತಹ ಶಿಶು ಮಕ್ಕಳಿಗೊಲಿದ ಮಾದೇವ ಅನ್ನುವಂತಹ ಒಂದು ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ದೇವತೆಗಳ ಒಡೆಯನಾದಂತಹ ದೇವೇಂದ್ರನ ಬಳಿ ಬಂದು ಮಾಯಾದ ಮಳೆಯನ್ನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಮಹಾದೇವ ಕೇಳ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಈ ಮೇಲಿನ ಮಾತು ವ್ಯಕ್ತವಾಗಿದೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಮಾದೇಶ್ವರನಿಗೆ ತನ್ನ ದತ್ತು ಮಕ್ಕಳಾದಂತಹ ಕನ್ನಯ್ಯ, ಕಾರಯ್ಯ ಹಾಗೂ ಬೆಲ್ಲಯ್ಯರಿಗೆ ತನ್ನ ಮೇಲಿರುವಂತಹ ಭಕ್ತಿ ಹಾಗೂ ಪ್ರೀತಿಯ ಸತ್ವವನ್ನು ಪರೀಕ್ಷಿಸಬೇಕು ಅಂತ ಅನಿಸುತ್ತೆ. ಆಗ ಹೂ ತರಲು ಕಡ್ಡಿ ಹಳ್ಳಕ್ಕೆ ತನ್ನ ಮಕ್ಕಳು ಹೋದ ಸಂದರ್ಭದಲ್ಲಿ ಜೋರಾಗಿ ಮಳೆ ಸುರಿಸಬೇಕು ಅಂತ ಹೇಳ್ಬಿಟ್ಟು ಮಹಾದೇವನು ನಿರ್ಧರಿಸಿರುವಂತಹದನ್ನು ನೋಡಬಹುದು. ಇನ್ನು ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ ಅನ್ನುವಂಥದ್ದು ಪ್ರಸ್ತುತ ಸಾಲನ್ನು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಪಠ್ಯದಿಂದ ಆರಿಸಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಇಲ್ಲಿ ಲೇಖಕರು ಜ್ಯೋತಿಷ್ಯದಲ್ಲಿ ಬರುವ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಎನ್ನುವ ಕಾಲಗಳು ಅರ್ಥಹೀನ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಇನ್ನು ಜ್ಯೋತಿಷ್ಯವು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಎನ್ನುವ ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ಈ ಕಾಲಗಳು ಅಶುಭ ಎನ್ನುವ ಪರಿಕಲ್ಪನೆ ಅವೈಜ್ಞಾನಿಕವಾದುದು. ರಾಹುಕೇತುಗಳು ಅಸ್ತಿತ್ವದಲ್ಲಿಯೇ ಇಲ್ಲದಿರುವಾಗ ಈ ಮೂರು ಕಾಲಗಳಿಗೆ ಯಾವ ಅರ್ಥವೂ ಇರುವುದಿಲ್ಲ. ಈ ಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯಗಳನ್ನು ನಡೆಸಬಾರ್ದು ಎಂಬ ನಂಬಿಕೆ ತೀರಾ ಮೂರ್ಖತನವಾದುದು. ಯಾಕಂದರೆ ರಾಹುಕಾಲದಲ್ಲಿ ಹೊರಟ ವಿಮಾನ, ರೈಲು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ಆದರೆ ಅವುಗಳು ಯಥಾಪ್ರಕಾರ ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ಅವುಗಳು ರಾಹುಕಾಲವನ್ನು ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮುಂದಿನದು 4 ಅಂಕದ ಪ್ರಶ್ನೋತ್ತರಗಳು. 20ನೇದು ಮಳೆ ಉಂಟು ಮಾಡಿದ ಪರಿಣಾಮವನ್ನು ವಿವರಿಸಿ ಅಂತ ಕೇಳಿದರೆ, ಮಹಾದೇವನು ಅಣತೆಯಂತೆ ಕಾರ್ಗತ್ತಲೆಯೂ ಆವರಿಸಿ ಜೋರಾದ ಮಳೆಯು ಸುರಿಯಲಾರಂಭಿಸಿತು. ಸುರಿಯುತ್ತಿರುವಂತಹ ಮಳೆಯ ಒಂದೊಂದು ಹನಿಯೂ ಒಂದೊಂದು ಚೆಂಡಿನ ಗಾತ್ರದಷ್ಟಿತ್ತು. ಗಂಗೆಯು ಸುರಿಯುವ ರಭಸಕ್ಕೆ ಭೂಮಿ ಆಕಾಶಗಳು ಒಂದಾದವು. ಕಾಡು ಪ್ರಾಣಿಗಳು ನೀರಿನಲ್ಲಿ ತೇಲಿ ಹೋದವು. ದೊಡ್ಡ ದೊಡ್ಡ ಮದ್ದಾನೆಗಳ ಹಿಂಡನ್ನೇ ಗಂಗಮ್ಮ ತಾಯಿ ತೇಲಿಸ್ಕೊಂಡು ಮುಂದೆ ಹರಿದ್ಲು. ಗುಡುಗು ಸಿಡಿಲಿನ ಕಾರಣದಿಂದ 4 ಲೋಕಗಳು ನಡುಗಿದ್ವು. ಮಾದಪ್ಪನ ಗುಡಿಯು ಮುಚ್ಚಿ ಹೋಯಿತು. ಸ್ವತಃ ಮಾದೇವನೇ ನೀರಿನ ಸುಳಿಯಲ್ಲಿ ಸಿಕ್ಕಿ ಗರಗರನೆ ತಿರುಗ್ತಾ ಇದ್ದ. ಈ ರೀತಿಯ ಪರಿಣಾಮವನ್ನು ಮಳೆ ಉಂಟು ಮಾಡಿತು. ಇನ್ನು ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ತಾಳಿರುವ ಅಭಿಪ್ರಾಯವೇನು ವಿವರಿಸಿ ಚರ್ಚಿಸಿ ಅಂತ ಕೇಳಿದರೆ, ಮನುಷ್ಯನ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಅಂತ ಹೇಳ್ಬಿಟ್ಟು ದೃಢವಾಗಿ ನಂಬಿದ್ದಂಥ ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ಕಟುವಾದ ಅಭಿಪ್ರಾಯವನ್ನು ಪಡ್ತಾರೆ. ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗುವುದಾದರೆ ಆಗಲಿ, ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲ. ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳು. ಇಂತಹವುಗಳು ಬದುಕಿನಲ್ಲಿ ಪ್ರಾಮುಖ್ಯತೆ ಪಡ್ಕೊಂಡು ಕೂಡಲೇ ವೈದ್ಯರನ್ನು ಕಂಡು ಉತ್ತಮವಾದಂಥ ಆಹಾರ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ವಿವೇಕಾನಂದರು ಅಭಿಪ್ರಾಯ ಪಡ್ತಾರೆ. ನೋಡಿ, ಇಲ್ಲಿ ಭಾಷಾಭ್ಯಾಸ. ಈ ಒಂದು ಭಾಷಾಭ್ಯಾಸದಲ್ಲಿ ಕೇವಲ ನಿಮಗೆ ಪತ್ರಲೇಖನವನ್ನು ಮಾತ್ರ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಒಂದು ವೈಯಕ್ತಿಕ ಪತ್ರ, ಮತ್ತೊಂದು ವ್ಯಾವಹಾರಿಕ ಪತ್ರ ಇರುತ್ತೆ. ಈ 2 ಪತ್ರಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ. ನಿಮ್ಮ ಎಲ್ಲ ಒಂದು ಪ್ರಥಮ PUCಗೆ ಸಂಬಂಧಿಸಿದಂತಹ
ಒಂದು ಪತ್ರ ಲೇಖನಗಳೇ ಇರ್ಬೋದು ಅಥವಾ ಪ್ರಬಂಧಗಳೇ ಇರ್ಬೋದು, ಹಾಗೆ ವ್ಯಾಕರಣಾಂಶಗಳು ಇರ್ಬೋದು, ಎಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ವಿಡಿಯೋಗಳು ಕೂಡ ಇದೆ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ನೀವು ಮಾದರಿಯ ಒಂದು ಪತ್ರಲೇಖನವನ್ನು ಕೂಡ ಅಲ್ಲಿ ನೀವು ಪಡೆಯಬಹುದು. ಧನ್ಯವಾದಗಳು.